ಇನ್ನು ಕರೆಂಟ್ ಕೈಕೊಟ್ಟು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕಾರ್ಗತ್ತಲು ಆವರಿಸಿದೆ. ಕರೆಂಟ್ ಇಲ್ಲದೆಯೇ ಬಾಣಂತಿಯರು ರೋಗಿಗಳು ಪರದಾಟವನ್ನ ನಡೆಸಿದ್ದಾರೆ. ಕಳೆದ 2 ದಿನಗಳಿಂದ ವಿದ್ಯುತ್ ಇಲ್ಲದೆ ರೋಗಿಗಳು ಪರದಾಟವನ್ನ ನಡೆಸಿದ್ದಾರೆ. ಹಾಗೂ ಈ ಒಂದು ಶೋಚನೀಯ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಆಸ್ಪತ್ರೆಯಲ್ಲಿ. ಸಂಜೆ ಆದರೆ ಸಾಕು ಸಾರ್ವಜನಿಕ ಆಸ್ಪತ್ರೆಗೆ ಕತ್ತಲು ಆವರಿಸ್ತಾ ಇದೆ. ಜನರೇಟರ್ ವ್ಯವಸ್ಥೆ ಇದ್ರೂ ಕೂಡ ರೋಗಿಗಳಿಗೆ ಯಾಕೋ ಗೊತ್ತಿಲ್ಲ ಅಲ್ಲಿ ಕತ್ತಲೆ ಭಾಗ್ಯ ಸಿಗುವಂತಾಗಿದೆ. ಆರೋಗ್ಯ ಇಲಾಖೆ ವಿರುದ್ಧ ಗಡಿ ಭಾಗದ ಜನರು ಇದರ ಕುರಿತಾಗಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಸ್ಪಿಟಲ್ ಅಂತಂದ್ರೆ ಬಹು ಮುಖ್ಯವಾಗಿ ಬೇಕಾಗಿರೋದು ಅಲ್ಲಿ ವಿದ್ಯುತ್. ಆದರೆ ಕಳೆದ 2-3 ದಿನಗಳಿಂದ ಅಲ್ಲಿ ವಿದ್ಯುತ್ ಇಲ್ಲದೆ ಇದ್ರೂ ಕೂಡ ಜನರೇಟರ್ ಇದ್ರೂ ಅಲ್ಲಿ ಕತ್ತಲು ಆವರಿಸಿದೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಬರೀ ಕತ್ತಲು, ಯಾವ ಮೂಲೆ ನೋಡಿದ್ರೂ ಕೂಡ ಕತ್ತಲು. ಅಲ್ಲಿ ಏನಿದೆ ಅಂತ ನಮಗೆ ಕಾಣಿಸ್ತಿಲ್ಲ. ಇನ್ನು ಅಲ್ಲಿರುವಂತಹ ರೋಗಿಗಳಿರ್ಬೋದು, ಬಾಣಂತಿಯರಿರ್ಬೋದು, ಅಥವಾ ರೋಗಿಗಳ ಕುಟುಂಬಸ್ಥರಿರ್ಬೋದು, ಅವ್ರು ಯಾವ ರೀತಿ ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಂತ ನೀವು ನೋಡ್ಬೋದು. ಈ ಒಂದು ದೃಶ್ಯವನ್ನು ಎಕ್ಸ್ಕ್ಲೂಸಿವ್ ಆಗಿ ನೀವು ನ್ಯೂಸ್ ಫಸ್ಟ್ನಲ್ಲಿ ನೋಡ್ತಾ ಇದ್ದೀರಿ. ಬೆಳಗಾವಿ ಜಿಲ್ಲೆಯ ರಾಯಭಾಗದ ಜಿಲ್ಲಾಸ್ಪತ್ರೆಯಲ್ಲಿ ಕಂಡು ಬಂದಿರುವಂಥ ಶೋಚನೀಯ ಸ್ಥಿತಿ ಇದು. ಸೊ ಇದು ಒಂದು ಪರಿಸ್ಥಿತಿ ಯಾವ ಥರ ಇದೆ ಅಂತ ಅಲ್ಲಿಂದಲೇ ಎಕ್ಸ್ಕ್ಲೂಸಿವ್ ಆಗಿ ಉತ್ತಮ್ ಕಾಂಬಳೆ ಅವರು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಕನೆಕ್ಟೆಡ್ ಆಗಿದ್ದಾರೆ. ಉತ್ತಮ್ ಅವರೇ ನಮಸ್ಕಾರ. 2-3 ದಿನಗಳಿಂದ ಕರೆಂಟ್ ಇಲ್ಲ ಅಂತಂದ್ರೆ ಅಲ್ಲಿರುವಂಥವ್ರು ಏನು ಮಾಡಬೇಕು, ಡಾಕ್ಟರ್ಸ್ ಏನು ಮಾಡ್ತಿದ್ದಾರೆ, ಅಥವಾ ಆ ಆಸ್ಪತ್ರೆಯ ಒಂದು ವ್ಯವಸ್ಥಾಪಕರು ಏನು ಮಾಡ್ತಿದ್ದಾರೆ ಅಂತ ನೀವು ಕೇಳಿಲ್ವಾ ಇದ್ರ ಬಗ್ಗೆ ಅವ್ರಿಗೆ? ಸರ್ ನಾವು ಕೇಳಿದ್ರು ಕೂಡ ಅವರು ಅದಕ್ಕೆ ಹರಿಕೆ ಉತ್ತರ ಕೊಡ್ತಾರೆ ಸರ್. ಅವರು ಏನು ಹೇಳ್ತಾರೆ? ಹೋಗ್ಲಿಕ್ಕೆ ಕರೆಂಟ್ ಇಲ್ವಲ್ಲ ಸರ್, ಕರೆಂಟ್ ಕೊಡ್ಸಿ ಅಂದ್ರೆ ಏನು ಹೇಳ್ತಾರೆ ಅವರು? ಸರ್ ಇಲ್ಲ, ಕರೆಂಟ್ ಇಲ್ಲ ಅಂದರೆ ಅದು ನಾವು ಏನು ಹೇಳಿದ್ವಿ ಸರ್, ಗೌರ್ಮೆಂಟಿಂದ ಇದು ಜನರೇಟರ್ ಬಂದಿದೆ ಸರ್, ಅದನ್ನ ಚಾಲು ಯಾಕೆ ಮಾಡಿಲ್ಲ ಅಂತ ಕೇಳಿದ್ರೆ ಅದು ಇನ್ನೂ ಗೌರ್ಮೆಂಟ್ದಿಂದ ನಮಗೆ ಅದನ್ನ ಚಾಲು ಮಾಡಲಿಕ್ಕೆ ಅವಕಾಶನೇ ಕೊಟ್ಟಿಲ್ಲ ಅಂತ ಹೇಳ್ತಾರೆ ಸರ್ ಅವರು. ಅಲ್ಲ, ಎಂಥ ಆಸ್ಪತ್ರೆ ಆದರೆ ಗೌರ್ಮೆಂಟಿಂದ ಪರ್ಮಿಷನ್ ತಗೊಂಡು ಆ ಜನರೇಟರ್ ಆನ್ ಮಾಡಕ್ಕೆ ಕಾಯ್ತಿದಾರ ಏನು ಅಂತ ಡಾಕ್ಟರ್ಗಳು, ವೈದ್ಯಾಧಿಕಾರಿಗಳೇ ಈ ಥರ ಹಾರಿಕೆ ಉತ್ತರ ಕೊಟ್ಟರೆ ಪರಿಸ್ಥಿತಿ ಹೆಂಗೆ ಅಂತ. ಹೋಗ್ಲಿ, ನಿಮ್ಮ ಕಡೆಯವ್ರು ಯಾರಾದರೂ ಅಡ್ಮಿಟ್ ಆಗಿದ್ದಾರಾ ಅಥವಾ ನಿಮ್ಗೆ ಗೊತ್ತಿರೋ ಯಾರಾದರೂ ಆಸ್ಪತ್ರೆಯಲ್ಲಿ ಇದ್ದಾರಾ? ಇದ್ದಾರೆ ಸರ್, ಇದ್ದಾರೆ. ಓಕೆ, ಸೊ ಅವ್ರು ಯಾವ ಥರ ಪರದಾಟವನ್ನು ನಡೆಸ್ತಾ ಇದ್ದಾರೆ ಅಲ್ಲಿ? ಅವ್ರಿಗೆ ಯಾವ ಥರ ತೊಂದರೆ ಆಗ್ತಿದೆ ಅವ್ರಿಗೆ? ಸರ್ ಇವಾಗ ನೋಡ್ರಿ ಸರ್, ಇವಾಗ ನಮ್ಮವರೇ ಅಲ್ಲಿ ಬರ್ತಕ್ಕಂಥ ಜನ ಬಡ ಕುಟುಂಬದಿಂದನೇ ಬಂದಂಥವ್ರು ಜನ ಸರ್. ಅವರು ಎಲ್ಲರೂ ಅಲ್ಲಿ ಕರೆಂಟ್ ಇಲ್ಲ ಆದ ತಕ್ಷಣ ಅದು ಬಿಕೋ ಅನಿಸುತ್ತೆ. ಓಕೆ, ಉತ್ತಮ್ ಕಾಂಬಳೆ ಅವರೇ ನಿಮ್ಮನ್ನ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ರಾಯಭಾಗ ತಾಲೂಕಿನ ವೈದ್ಯಾಧಿಕಾರಿ ಆಗಿರುವಂತಹ ರಂಗಣ್ಣ ಅವರು ನಮಸ್ಕಾರ. ನಮಸ್ಕಾರ ಸರ್, ಈಗ ಒಂದು ಶೋಚನೀಯ ಸ್ಥಿತಿಯಲ್ಲಿರುವಂತಹ ರೋಗಿಗಳಿಗೆ ಅಥವಾ ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಬಂದಿದೆ. ಕರೆಂಟ್ ಇಲ್ಲ ಅಲ್ಲಿ. ಮೊದಲನೇದಾಗಿ ಒಂದು ಹಾಸ್ಪಿಟಲ್ಗೆ ಅಂತಂದ್ರೆ ಒಂದು ಬೇಸಿಕ್ ವ್ಯವಸ್ಥೆ ಅಥವಾ ಬೇಸಿಕ್ ಅಮ್ಯುನಿಟಿ ಅಂತಂದ್ರೆ ಅಲ್ಲಿ ಕರೆಂಟ್ ಇರಲೇಬೇಕು. 2-3 ದಿನಗಳಿಂದ ಕತ್ತಲು ಆವರಿಸಿದೆ ಅಂತಂದ್ರೆ ನೀವು ಏನ್ ಮಾಡ್ತಿದ್ದೀರಾ ಸರ್? ಇಲ್ಲ 2-3 ದಿವಸದಿಂದ ಇಲ್ಲ ಸರ್. ಅದು ಕರೆಂಟ್ ಹೋಗಿದೆ. ಅದು ಜನರೇಟರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಒಂದು 5 ಮಿನಿಟ್ಸ್ ಏನಾದ್ರು ಡಿಲೇ ಆಗಿರ್ಬೇಕು. ನಾನು ಕೇಳಿ ಹೇಳ್ತೀನಿ ಸರ್. ಆ ಥರ ಏನಿಲ್ಲ. ಪೇಷಂಟ್ ಅಡ್ಮಿಟ್ ಇದಾವೆ, ಜನರೇಟರ್ ಇರುತ್ತೆ ಸರ್ ಅಲ್ಲಿ. ಸರ್, ಅಲ್ಲಿ ಇರುವಂಥವ್ರೆ ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾ ಇರೋದು 2-3 ದಿನಗಳಿಂದ ಕರೆಂಟ್ ಇಲ್ಲ, ಜನರೇಟರ್ ಇದ್ರು ಆನ್ ಮಾಡ್ತಿಲ್ಲ, ಪರದಾಡ್ತಿದೀವಿ ಅಂತ. ಅಂಡ್ ನಮ್ಮ ವಿಜುವಲ್ಸ್ ಅಲ್ಲೂ ಕೂಡ ಜನ ನೋಡ್ತಿದ್ದಾರೆ ಯಾವ ರೀತಿ ಕತ್ಲು ಕಂಪ್ಲೀಟ್ ಆಗಿ ಆವರಿಸ್ಕೊಂಡಿದೆ ಅಂತ. ಅಂಡ್ ನೀವು ಹೇಳ್ದಂಗೆ 2-3 ನಿಮಿಷ ಅಥವಾ 2-3 ಗಂಟೆ ಕತೆ ಅಲ್ಲ ಸರ್, ಇದು 2-3 ದಿನಗಳಿಂದ ನಡೀತಿರುವಂತಹ ಕತೆ ಇದು. ಇಲ್ಲ ಸರ್, ಡೈಲಿ ಡಯಾಲಿಸಿಸ್ ಯೂನಿಟ್ ಅಂತ ಸ್ಟಾರ್ಟ್ ಇದ್ದೇ ಇರುತ್ತೆ. ಕರೆಂಟ್ ಹೋದಾಗ್ಲೂ ನಾವು ಜನರೇಟರ್ ಸ್ಟಾರ್ಟ್ ಮಾಡಿ ರೆಗ್ಯುಲರ್ ಆಗಿ ಕರೆಂಟ್ ಇರುತ್ತೆ. ಇವಾಗ ಹೊರಗಡೆ ಇರೋದ್ರಿಂದ ಜನರೇಟರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ಒಂದು 5-10 ಮಿನಿಟ್ಸ್ ಡಿಲೇ ಆಗಿರ್ಬೇಕು. ಗ್ರೂಪ್ ಡಿಗಳು ಒಬ್ರು ಇರ್ತಾರೆ ಸಾಯಂಕಾಲ ನೈಟು, ಅದು ಏನಾದರೂ ಒಂದು 5-10 ಮಿನಿಟ್ಸ್ ಲೇಟ್ ಆಗಿರ್ಬೇಕು ಅಷ್ಟೇ. ಬಟ್ ಪೇಷಂಟ್ ತೊಂದರೆ ಆಗಲ್ದಂಗೆ ನಾವು ಅದನ್ನ ಸ್ಟಾರ್ಟ್ ಮಾಡ್ತೀವಿ ಸರ್. ಹೋಗ್ಲಿ, ಈಗ ಇಷ್ಟಾದ್ಮೇಲೂ ಕೂಡ ಕರೆಂಟನ್ನ ಕೊಡ್ತಿರೋ ಇಲ್ವೋ ಆಸ್ಪತ್ರೆಗೆ? ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಕೊಡ್ತೀವಿ ಸರ್, ರೆಗ್ಯುಲರ್ ಆಗಿ ಕೊಡ್ತೀವಿ ಸರ್. ಕರೆಂಟ್ ಬೇಕೇ ಬೇಕಾಗುತ್ತೆ, ಕೊಡ್ತೀವಿ. ಜನರೇಟರ್ ಇದೆ, ಆಮೇಲೆ ರೆಗ್ಯುಲರ್ ಆಗಿ ಡಯಾಲಿಸಿಸ್ ಸ್ಟಾರ್ಟ್ ಇರುತ್ತಲ್ಲ, ಕರೆಂಟ್ ಸ್ಟಾಪ್ ಆಗೋ ಪ್ರಶ್ನೆನೇ ಬರೋದಿಲ್ಲ. ಹಾಗೇನ್ರ ಅದು ಇದು ಸ್ವಲ್ಪ ಅಸ್ತವ್ಯಸ್ತ ಆಗಿತ್ತಂದ್ರೆ ನನ್ನ ಸಿಬ್ಬಂದಿಗೆ ಅದನ್ನ ಸರಿ ಮಾಡ್ಕೊಡ್ತೀನಿ. ಓಕೆ ಸರ್, ಫೈನಲ್ ಆಗಿ ನ್ಯೂಸ್ ಫಸ್ಟ್ ನ ಮುಖಾಂತರ ಒಂದು ಭರವಸೆ ನೀವು ಕೊಡ್ತಾ ಇದ್ದೀರಿ, ಕರೆಂಟ್ ಕೊಡ್ತೀನಿ ಅಂತ. ಎಷ್ಟೊತ್ತು ಕೊಡ್ತೀರಾ ಸರ್? ಎಷ್ಟೊತ್ತು ಕರೆಂಟ್ ಬರುತ್ತೆ ಆಸ್ಪತ್ರೆಯಲ್ಲಿ? ಈಗಿದೆ ಸರ್, ಕರೆಂಟ್ ಇದೆ. ಇದು ಅವಾಗಲೂ ಇದು 7 o'clockಗೆ ಒಂದು 5 ನಿಮಿಷ ಆಗಿರೋದಷ್ಟೇ. 5 ಮಿನಿಟ್ಸ್ ಅಷ್ಟೇ. ಜನರೇಟರ್ ಸ್ಟಾರ್ಟ್ ಮಾಡಕ್ ಹೋಗ್ಬೇಕಾದ್ರೆ ಒಂದು 5 ಮಿನಿಟ್ಸ್ ಗ್ಯಾಪ್. ಈಗ ಬಂದಿರುವಂತಹ ಮಾಹಿತಿ ಪ್ರಕಾರ ಈಗ್ಲೂ ಕೂಡ ಅಲ್ಲಿ ಕರೆಂಟ್ ಇಲ್ಲ ಸರ್.
ಇದೆ ಸರ್, ಕರೆಂಟ್ ಇದೆ. ನಾನು ಆವಾಗಲೇ ನನ್ನ ಫ್ರೆಂಡ್ ಒಬ್ರು ಹೇಳಿದರು, ಇನ್ನೊಬ್ರು ಯಾರೋ ಲೋಕಲ್ ಪೇಪರ್ ಅವ್ರು ಹೇಳಿದಾಗ, ನಾನು ನನ್ನ ಸಿಬ್ಬಂದಿಗೆ ಹೇಳಿದಾಗ, ಅಲ್ಲಿ ನಮ್ಮ ಡಾಕ್ಟರ್ಸ್ ಒಬ್ಬರು ಪಿಡಿಯಾಟ್ರಿಷಿಯನ್ ರೌಂಡ್ಸ್ ಮಾಡ್ಕೊಂಡು ಹೋದ್ರು, ಕರೆಂಟ್ ಇತ್ತದು. ಸೊ ಹೋದಾಗ ಅಲ್ಲಿ ಸ್ಟಾರ್ಟ್ ಮಾಡೋಕೆ ಏನು ಹೋಗಿರ್ತಲ್ಲ, ಒಂದು 5 ಮಿನಿಟ್ಸ್ ಡಿಲೇ ಆಗುತ್ತಲ್ಲ, ಆ ಗ್ಯಾಪಲ್ಲಿ ಏನಾದರೂ ಆ ಥರ ಏನು ಸ್ವಲ್ಪ ಅಸ್ತವ್ಯಸ್ತ ಆಗಿರಬೇಕು. ಸ್ಟಾರ್ಟ್ ಮಾಡೋಕ್ಕೆ ಹೋದಾಗ ಅಥವಾ ವಾಟರ್ ಕನೆಕ್ಷನ್ ನೀರಿಂದ ಬೋರ್ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆದಾಗ ಒಂದು 5 ನಿಮಿಷ ಲೇಟ್ ಆಗುತ್ತೆ. ಓಕೆ ಸರ್. ಬಟ್ ಆ ಥರ ಏನಾರ ಅಸ್ತವ್ಯಸ್ತ ಇತ್ತು ನಾವಲ್ಲಿ ಕ್ಲಿಯರ್. ಈಗ ಸರ್ ನಮ್ದು ಒಂದೇ ಕಳಕಳಿ ಇರೋದೇನು ಅಂತಂದ್ರೆ ಅಲ್ಲಿರುವಂತಹ ರೋಗಿಗಳಿಗೆ ಅಥವಾ ಬೇರೆ ಯಾರಿಗೂ ಕೂಡ ತೊಂದರೆ ಆಗಬಾರ್ದು ಅನ್ನೋಂಥ ಒಂದು ಕಳಕಳಿ ನ್ಯೂಸ್ ಫಸ್ಟ್ ಕಡೆಯಿಂದ ಇರೋದು. ಸೊ ನೀವು ಭರವಸೆ ಕೊಟ್ಟಿದ್ದೀರಿ ಅಂತ ನಿಮ್ಮ ಮಾತನ್ನ ನಂಬ್ತಾ ಇದ್ದೀನಿ. ಅಂಡ್ ಆದಷ್ಟು ಬೇಗ ಕರೆಂಟ್ ಬರಲಿ ಅಂತ ಕೂಡ ಕೇಳ್ಕೊಳ್ತೀವಿ ಸರ್. ಆಯ್ತಾಯ್ತು, ಬಂದಿದೆ ಸರ್. ಥ್ಯಾಂಕ್ ಯು ಸರ್ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ಜನರೇಟರ್ ಚಾಲು ಮಾಡಿಲ್ರಿ? ಜನರೇಟರ್ ಚಾಲು ಮಾಡಿ ಹಂಗೆ ಕತ್ಲಾಗ ಪೇಷಂಟ್ ಅದು ಹೆಂಗೆ ರೀ? ಹಾಂ, ಈಗ ಬಂದವ್ರು ಪೇಷಂಟ್ ಅದು ಹುಡುಕಾಡತ್ತಾರ ಕತ್ಲಾಗ ಹಂಗಾರೆ? ಯಾರೂ ಇಲ್ರಿ? ಯಾವಾಗಿಂದ್ರೆ ಇಲ್ರಿ? ಯಾರೂ ಇಲ್ಲ ರೀ ಈಗ? ಯಾರು ಒಬ್ಬರು ಪೇಷಂಟ್ ಇಲ್ಲ 6 ಗಂಟೆಯಿಂದ? ಡಾಕ್ಟ್ರುಗಳು ಇಲ್ಲ? ನಿಮ್ದು ಯಾವ್ರು ರೀ? ನಡ್ಗುಂದಿ ರೀ. ನಿಮ್ದು ಏನಾಗಿತ್ತು ರೀ ಇಲ್ಲಿ? ಅಡ್ಮಿಟ್ ಮಾಡ್ಯಾರಿ? ಏನಾಗಿತ್ತು ರೀ ಹುಡುಗಿ? ಹಾಂ ಹಾಂ ಹಾಂ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.